ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಸಂಕ್ರಾಂತಿ ಹಬ್ಬ ಹತ್ತಿರ ಬಂದಿರಲ್ಲ, ಆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಿಹಿಯಾದ ರುಚಿಯಾದ ಶೇಂಗಾ ಹೋಳಿಗೆ. ಈ ಶೇಂಗಾದ ಹೋಳಿಗೆ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ವೀಕ್ಷಣೆ ಮಾಡಿ ಸ್ನೇಹಿತರೆ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಹೋಳಿಗೆ ಯಾವ ರೀತಿ ಮಾಡೋದತ್ತ ಬರ್ರಿ ನೋಡೋಣ್ರಿ. ಸಂಕ್ರಾಂತಿ ಹಬ್ಬ ಬಂದೈತ್ರಿ. ಸಂಕ್ರಾಂತಿ ಹಬ್ಬ ಬಂದ್ರ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಸ್ನೇಹಿತರೆ ಸ್ವೀಟ್ ಮಾಡ್ತಾರೋ. ಅದು ಯಾವ ಸ್ವೀಟ್ ಅಂದ್ರೆ ರೀ, ಶೇಂಗಾದ ಹೋಳಿಗೆ ಅಂದ್ರ ಕಡಲೆ ಬೀಜದ ಹೋಳಿಗೆ ಸ್ನೇಹಿತರೆ. ಅದ್ರ ಸಂಬಂಧ ನೋಡ್ರಿ, ಕಡಲೆ ಬೀಜ ಹೋಳಿಗೆ ಮಾಡ್ಕೋ ಸಂಬಂಧ ಒಂದು ವಾಟಗಾದಷ್ಟು ಒಂದು ಗ್ಲಾಸ್ನಷ್ಟು ಕಡಲೆ ಬೀಜ ತೊಗೊಂಡಿನಿ, ಶೇಂಗಾ ಮತ್ತು ಬೆಲ್ಲ ಕೂಡ ನೋಡ್ರಿ ಒಂದು ಗ್ಲಾಸ್ ಅಷ್ಟು ಬೆಲ್ಲ ತೊಗೊಂಡಿ ಸ್ನೇಹಿತರೆ. ಬರ್ರಿ ಇದು ಶೇಂಗಾದ ಹೋಳಿಗೆ ಹೆಂಗೆ ಮಾಡೋದ್ರಿ ನೋಡೋಣ ಬರ್ರಿ ಸ್ನೇಹಿತರೆ. ಇದು ನೋಡ್ರಿ, ಶೇಂಗಾದ ಹೋಳಿಗೆ ಮಾಡೋ ಸಂಬಂಧ ಗೋಧಿ ಹಿಟ್ಟು ತೊಗೊಂಡಿನ್ರಿ, 2 ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿ ಸ್ನೇಹಿತರೆ. ಈಗ ಏನೈತಿ ಚಾಣಿಗಿಲನ್ನ ಪೂರ್ತಿ ಚಾಣಿಸ್ಕೊತೀನಿ. ಮತ್ತು ಇದು ಶೇಂಗಾದ ಹೋಳಿಗೆ ಸ್ನೇಹಿತರೆ, ಕೆಲವೊಬ್ರು ಏನು ಮಾಡ್ತಾರೆ, ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ. ಆದ್ರೆ ಮೈದಾ ಹಿಟ್ಟು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ಸಂಬಂಧ ನಾನು ಇವತ್ತಿನ ದಿವಸ ಗೋಧಿ ಹಿಟ್ಟಲೆ ಶೇಂಗಾದ ಹೋಳಿಗೆ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡ್ರಿ ಚಾಣಿಗಿಲಿ ಏನೈತಿ ಪೂರ್ತಿ ಅದನ್ನ ಚಾಣಿಸ್ಕೊತೀನಿ ಅದನ್ನ. ಈಗ ನೋಡ್ರಿ ಗೋಧಿ ಹಿಟ್ಟ ಪೂರ್ತಿ ಚಾಣಿಗಿಲಿ ಚಾಣಿಸ್ಕೊಂಡಿನಿ ಸ್ನೇಹಿತರೆ. ಸಂಕ್ರಾಂತಿ ವಿಶೇಷವಾದ ಶೇಂಗಾದ ಹೋಳಿಗೆ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ನೋಡ್ರಿ. ಈಗ ಸ್ನೇಹಿತರೆ, ನೀವು ಚಪಾತಿ ಮಾಡ್ಬೇಕಾರ ಅದನ್ನ ಹಿಟ್ಟು ಯಾವ ರೀತಿ ಕಳ್ಸ್ಕೊತಿರಲ್ಲ ಅದ ಹದದಾಗ ಏನೈತಿ ಇದ್ರ ಪೂರ್ತಿ ಹಿಟ್ಟು ಏನೈತಿ ಕಳ್ಸ್ಕೊಂಡ್ ಬರ್ತೇನೆ ಸ್ನೇಹಿತರೆ. ಇದು ಶೇಂಗಾ ಏನೈತಿ ಹುರಿದ ಶೇಂಗಾ ರೀ, ನಾವು ಹುರ್ಕೊಂಡಿವ್ರಿ. ಈಗ ನೋಡ್ರಿ ಒಂದು ಗ್ಲಾಸ್ ಶೇಂಗಾ ಹಾಕೋತೀನಿ. ಈಗ ನಾವೇನೈತಿ ಮಾರ್ಕೆಟ್ದಿಂದ ತಂದಾಗ ಏನೈತಿ ನಾವು ಶೇಂಗಾ ಏನೈತಿರಲ್ಲ ಕಡಲೆ ಬೀಜ ಫಸ್ಟ್ ನಾವು ಹುರ್ಕೊಂಡ್ಬಿಡ್ತೀವಿ ರೀ. ಈಗ ನೋಡಿ 2ನೇ ಗ್ಲಾಸ್ ಹಾಕೊಳತ್ತೀನಿ. ಈಗ ಈ 2 ಗ್ಲಾಸ್ ಆಗೋಷ್ಟು ಕಡಲೆ ಬೀಜ ಹಾಕೊಂಡಿನಿ ಶೇಂಗಾ ಸ್ನೇಹಿತರೆ, ಹುರಿದ ಶೇಂಗಾ ಸ್ನೇಹಿತರೆ. ಇದು ಶೇಂಗಾದ ಹೋಳಿಗೆ ಮಾಡಿಸ್ ನೋಡ್ರಿ, ಶೇಂಗಾ ಏನೈತಿ ಹುರ್ಕೋಬೇಕ್ರಿ. ಅದು ಯಾವ ರೀತಿ ಹುರ್ಕೋಬೇಕಂದ್ರೆ ಬಹಳಷ್ಟು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಏನೈತಿರಲ್ಲ ಪೂರ್ತಿ ಕೆಂಪಗಾಗುವವರೆಗೂ ನೋಡ್ರಿ ಈ ರೀತಿ ಮೇಲಿನ ಸಿಪ್ಪಿ ಉದುರಿ ಹೋಗ್ಬೇಕ್ರಿ. ಈ ರೀತಿ ಉದುರಿ ಹೋಗೋ ಹಂಗೆ ಹುರ್ಕೋಬೇಕು ಸ್ನೇಹಿತರೆ. ಈಗ ನಾವು ಹುರ್ಕೊಂಡು ನೋಡ್ರಿ, ನೀವು ಕೂಡ ಹುರ್ಕೋರಿ ಇದನ್ನ ಉರಿದ ತಕ್ಷಣ ಏನೈತಿ ಸ್ವಲ್ಪ ಆರಿದ ನಂತರ ಮೇಲಿನ ಸಿಪ್ಪಿ ಏನೈತಿ ಸಂಪೂರ್ಣ ತಕ್ಕೋಬೇಕು ಸ್ನೇಹಿತರೆ. ಮೇಲಿನ ಸಿಪ್ಪಿ ತಕ್ಕೊಂಡು ಮಾಡ್ಕೊಂಡ್ರಿ ಸ್ನೇಹಿತರೆ. ನೋಡ್ರಿ ಗೋಧಿ ಹಿಟ್ಟ ಸಂಪೂರ್ಣವಾಗಿ ನಾದ್ಕೊಂಡಿನ್ರಿ. ಈ ರೀತಿ ಹದವಾಗಿ ಚಪಾತಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಏನೈತಿ ಪೂರ್ತಿ ನಾದ್ಕೊಂಡಿನ್ರಿ. ಒಂದು 10 ನಿಮಿಷ ಅದನ್ನ ಮುಚ್ಚಿಡೋಣ್ರಿ. ಶೇಂಗಾ ನೋಡ್ರಿ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದಿನ್ರಿ ಪೂರ್ತಿ. ನೋಡ್ರಿ ವೈಟ್ ಯಾವ ರೀತಿ ಕಾಣತಿ. ಕೆಲವೊಂದು ಉಳಿದ್ರ ನಡೀತೀವಿ ಸ್ನೇಹಿತರೆ. ಈಗ ಬರ್ರಿ ನೆಕ್ಸ್ಟ್ ಏನ್ ಮಾಡೋದು ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ. ಈಗ ಶೇಂಗಾ ಏನೈತಿರಲ್ಲ ಮ್ಯಾಗಿನ ಸಿಪ್ಪಿ ತಗೊಂಡಿರಲ್ಲ, ಈಗ ಇದನ್ನ ಮಿಕ್ಸರ್ ಕಚ್ಕೊಂಡು ಪುಡಿ ಮಾಡ್ಕೊಂಡ್ರಿ. ಈಗ ನೋಡ್ರಿ ಮಿಕ್ಸರ್ ಬಾಂಡಿ ತೊಗೊಂಡಿನಿ. ಈಗ ಶೇಂಗಾ ಹಾಕೋತೀನಿ ನೋಡ್ರಿ, ಸಿಪ್ಪಿ ತೆಗೆದಂತ ಶೇಂಗಾ ರೀ. ಕಡಲೆ ಬೀಜ ಏನೈತಿ ತೊಗೊಂಡು ಬಂದ ಬಳಿಕ ಮಾರ್ಕೆಟ್ನಿಂದ ತಂದಿರ್ತಿರಲ್ಲ ಅವಾಗ ನೀವು ಅದರ ಶೇಂಗಾ ಏನೈತಿರಲ್ಲ ಕೈ ಆಗ್ಬಾರ್ದಂದ್ರೆ ನೀವು ಅವಾಗ ನೀವು ಪೂರ್ತಿ ಹುರ್ಕೋಬೇಕ್ರಿ. ಹುರ್ಕೊಳ್ಳೋದ್ರಿಂದ ಶೇಂಗಾ ಏನೈತಿ ಕೈ ಆಗೋದಿಲ್ಲ. ನಾವು ಮುಂಚಿತವಾಗಿ ಹುರ್ಕೊಂಡಿವಿ. ಅಕಸ್ಮಾತ್ ನೀವು ಹುರ್ಕೊಂಡಿದ್ದಿಲ್ಲ ಅಂದ್ರೆ ಈ ಶೇಂಗಾದ ಹೋಳಿಗೆ ಮಾಡೋ ಮುಂದೆ ಏನೈತಿ ಹುರ್ಕೋರಿ ಸ್ನೇಹಿತರೆ. ಹುರ್ಕೊಂಡು ಏನೈತಿ ಅದ್ರ ನಂತರ ಏನೈತಿ ಮೇಲಿನ ಸಿಪ್ಪಿ ಈ ರೀತಿ ತೆಗಿಬೇಕ್ರಿ. ಮೇಲಿನ ಸಿಪ್ಪಿ ತೆಗೆದು 4 ಏಲಕ್ಕಿ ಹಾಕೋತೀನಿ ಸ್ನೇಹಿತರೆ. ಈಗ ನೋಡ್ರಿ ಸಿಪ್ಪಿ ತೆಗ್ದಿನಿ, ಈಗ ಏಲಕ್ಕಿ ಹಾಕೋತೀನಿ ನೋಡ್ರಿ ಮೇಲ್ಗಡೆ. ಈಗ ಶೇಂಗಾ ಒಮ್ಮೆ ಹಾಕೊಂಡ್ರೆ ಭಾಳ ಇಷ್ಟ ಆಗೋದತ್ತಾನ ಸ್ವಲ್ಪ ಹಾಕೊಂಡಿನಿ. ಈಗ ಒಳಗಡೆ ಏಲಕ್ಕಿ ಹಾಕೊಂಡಿ ನೋಡ್ರಿ, 2 ಏಲಕ್ಕಿ ಬೀಜ ಏಲಕ್ಕಿ ಒಳಗಡೆ ಹಾಕೊಂಡ್ರಿ. ಈಗ ಇದನ್ನ ಮಿಕ್ಸರ್ ಕಸ್ಕೊಂಡ್ಬರ್ತೀನಿ ರೀ, ಸಣ್ಣಗೆ ಮಾಡ್ಕೊಂಡ್ಬರ್ತೀನಿ ಇದನ್ನ ಸ್ನೇಹಿತರೆ. ನೋಡ್ರಿ ಉರಿದ ಶೇಂಗಾ ಏನೈತಿ ಈಗ ಅರ್ಧಂಬರ್ಧ ಮಿಕ್ಸರ್ ಕಚ್ಕೊಂಡ್ಬಂದಿನ್ರಿ. ಈಗ ಇದ್ರ ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ. ಬೆಲ್ಲ ಹಾಕೊಂಡ್ಬಂದು ಮತ್ತೆ ಒಂದು ಸ್ವಲ್ಪ ಗರಕ್ ಕನ್ಸ್ಕೊಂಡ್ಬರ್ತೀನಿ ಸ್ನೇಹಿತರೆ. ನೋಡ್ರಿ ಈಗ ಶೇಂಗಾ ಮತ್ತು ಬೆಲ್ಲ ಈ ರೀತಿ ಮಿಕ್ಸರ್ ಕಚ್ಕೊಂಡ್ಬಂದಿನಿ, ಸಣ್ಣಂಗೆ ಆಗೈತ್ರಿ. ಇದು ಸಾವಯವ ಬೆಲ್ಲ, ಮಾಲಿಂಗ್ಪುರ ಬೆಲ್ಲ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕ ಭಾಗದ ಏನೈತಿ ಮುಧೋಳ ತಾಲೂಕಿನ ಮಾಲಿಂಗ್ಪುರ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಲಿಂಗ್ಪುರ ಬೆಲ್ಲ ಅಂದ್ರೆ ಫೇಮಸ್ ರೀ. ಸಾವಯವ ಬೆಲ್ಲ ಸ್ನೇಹಿತರೆ, ಯಾವುದೇ ರೀತಿಯ ಕೆಮಿಕಲ್ ಹಾಕಿರೋದಿಲ್ಲ ಇದ್ರಾಗ. ಈಗ ನೋಡ್ರಿ ಈಗ ಒಂದು ಪ್ಲೇಟಿಗೆ ಒಂದು ಬುಟ್ಟಿ ತಗೋತೀನಿ ಅದನ್ನ. ಈಗ ಸ್ನೇಹಿತರೆ ಇನ್ನೂ ಸ್ವಲ್ಪ ಶೇಂಗಾ ಉಳಿದಿದ್ರಲ್ಲ ಅವತ್ತನ್ನ ಹಾಕೊಡಿ ನೋಡ್ರಿ. ಮತ್ತು ಏಲಕ್ಕಿ ಹಾಕೋತೀನಿ ರೀ, 2-3 ಏಲಕ್ಕಿ ಮ್ಯಾಗಿನ ಸಿಪ್ಪಿ ತೆಗೆದು ಹಾಕೊಳಕತ್ತೀನಿ. ಈಗ ಇದ್ರಾಗ ಒಂದು ಸ್ವಲ್ಪ ಚೇಂಜ್ ರೀ. ಆಗಲೇ ಬೆಲ್ಲ, ಶೇಂಗಾ ಮತ್ತು ಏಲಕ್ಕಿ ಅಷ್ಟ ಮಿಕ್ಸರ್ ಕಚ್ಕೊಂಡಿದ್ವಿ. ಈಗ ನೋಡ್ರಿ ಸಂಕ್ರಾಂತಿ ಅಂದ್ರೆ ಮೊದಲು ನೆನಪಾಗೋದು ಬಿಳಿ ಎಳ್ಳು. ಈಗ ನೋಡ್ರಿ ಬಿಳಿ ಎಳ್ಳು ಹಾಕೋತೀನಿ ನೋಡ್ರಿ. ಈಗ ಎಲ್ಲಿ ಬೀರೋದು ಅಂತಾರ್ರಿ ನಮ್ಮ ಕಡೆ ಎಲ್ಲ, ಎಲ್ಲಿ ಬೀರೋದು ಅಂತಾರೆ ಉತ್ತರ ಕನ್ನಡ ಭಾಗದಾಗ. ಈಗ ಬಿಳಿ ಎಳ್ಳು ಹಾಕೊಂಡು ಇದನ್ನ ಮಿಕ್ಸರ್ ಕಚ್ಕೊಂಡ್ಬರ್ತೀನಿ ಸ್ನೇಹಿತರೆ. ಈಗ ಮತ್ತು ಫಸ್ಟಿಗೆ ಯಾವಾಗಲೂ ಮಿಕ್ಸರ್ ಕಚ್ಚುಂಬ ನಿಂತಿ
ಶೇಂಗಾ ಜೊತೆ ಫಸ್ಟಿಗೆ ಯಾವಳು ಬೆಲ್ಲ ಹಾಕ್ಬೇಡ್ರಿ. ಸ್ವಲ್ಪ ಮಿಕ್ಸರ್ ಹಚ್ಕೊಂಡ್ ಬಂದ ಬಳಿಕ ಆಮೇಲೆ ಬೆಲ್ಲ ಹಾಕೊಂಡು ಮಿಕ್ಸರ್ ಹಚ್ಬೇಕ್ರಿ. ಈಗ ಒಂದ್ ಸ್ವಲ್ಪ ಮಿಕ್ಸರ್ ಹಚ್ಕೊಂಡ್ ಬರ್ತೀನಿ ರೀ ಸ್ನೇಹಿತರೊಳಗ. ಶೇಂಗಾ ಏನೈತಿ ಮಿಕ್ಸರ್ ಹಚ್ಕೊಂಬಂದಿನ್ರಿ. ಎಲ್ಲ ಮತ್ತ ಮೇಲೆ ಶೇಂಗಾ ಯಾಲಕ್ಕಿ ಏನೈತಿ ಮಿಕ್ಸರ್ ಹಚ್ಕೊಂಬಂದಿನ್ರಿ. ಈಗ ನೋಡ್ರಿ ಸಾವಯವ ಬೆಲ್ಲ ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಅದನ್ನ ಹಾಕೊಳಗತ್ತೀನಿ ನಾನೀಗ. ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಮತ್ತ ನನ್ನ ಸಬ್ಸ್ಕ್ರೈಬರ್ಸ್ರೇ, ಈ ನೋಡ್ರಿ ಸಂಕ್ರಾಂತಿ ವಿಶೇಷವಾಗಿ ಮುಂಚಿತವಾಗಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನೀವು ಎಳ್ಳು ಬೆಲ್ಲದಂಗ ಸಿಹಿಯಾಗಿ ಸವಿಯಾಗಿ ಇರೋಣ ಸ್ನೇಹಿತರೆ. ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗಿರೋಣ್ರಿ ಸ್ನೇಹಿತರೊಳಗ. ಎರಡನೇ ಕೈ ಕೂಡ ಮಿಕ್ಸರ್ ಹಚ್ಕೊಂಡ್ಬಂದಿನಿ, ಅದನ್ನು ಕೂಡ ಹಾಕೊಳತ್ತೀನಿ ನನ್ನ ಬುಟ್ಟಿ ಒಳಗ. ಈಗ ಸ್ನೇಹಿತರೆ, ಈಗ ಸಂಪೂರ್ಣ ಬುಟ್ಟಿ ಒಳಗ ನೋಡ್ರಿ ಈಗ ಚೆನ್ನಾಗಿ ಕಳಸಿ ಅದನ್ನ ಪೂರ್ತಿ ಏನೈತಿ ಎಲ್ಲ ಇದು ಮಾಡ್ತೀನಿ ರೀ, ಎಲ್ಲ ಪೂರ ಏಕ ಮಾಡ್ತೀನಿ ರೀ ಅದನ್ನ. ನೋಡ್ರಿ ಈ ರೀತಿ ಉಂಡಿ ಮಾಡ್ಕೋಬೇಕ್ರಿ. ನೋಡ್ರಿಗ ಈ ರೀತಿ ಉಂಡಿ ಮಾಡ್ಕೋಬೇಕು ಸ್ನೇಹಿತರೆ. ಸ್ನೇಹಿತರೊಳಗ ಈ ರೀತಿ ಅದಕ್ಕೆ ಬರಬೇಕು, ಈ ರೀತಿ ಉಂಡಿ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ರಿ ಸ್ವಲ್ಪ ಶೇಂಗಾ ಬೆಲ್ಲ ಇವು ಒಂದು ಸ್ವಲ್ಪ ನೀರು ಬಿಡ್ತಾರೆ, ಎಣ್ಣೆ ಬಿಡ್ತೈತಿ ಗೊತ್ತೈತಿ ನಿಮ್ಗೆ. ನೋಡ್ರಿ ಯಾವ ರೀತಿ ಎಣ್ಣೆ ಬಿಡ್ತೈತಿ ನೋಡ್ರಿ, ತೋರಿಸ್ತೀನಿ ನಾನು ನಿಮ್ಗೆ. ಈಗ ಶೇಂಗಾದೇನಿ ನೋಡ್ರಿ ಕೇಳಿರ್ಬೇಕು ನೀವು, ಶೇಂಗಾದೇನಿ ನೋಡ್ರಿ ಉಂಡಿ ಈ ರೀತಿ ಉಂಡಿ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಮತ್ತೊಂದು ತೋರಿಸ್ತೀನಿ ನೋಡ್ರಿ. ಈಗ ಈ ರೀತಿ ಉಂಡಿ ಮಾಡ್ಕೊಳ್ಳೋದು. ಶೇಂಗಾದ ಉಂಡಿ ಹಿಂಗ ಮಾಡ್ಕೊತಾರೆ ಸ್ನೇಹಿತರೆ, ಆದ್ರೆ ಸ್ವಲ್ಪ ಚೇಂಜ್ ಇರೈತಿ ಅಟ್ಟರಿ. ನೋಡ್ರಿ ಈಗ ಅದು ಇಚ್ಕಾಕತ್ತಾನ ಉಂಡಿ ಮಾಡ್ಕೊಳಕತ್ತಾನ, ನೀರು ಬಿಡ್ತಿರತ್ರಿ ಒಳಗದ ಎಣ್ಣೆ ಬಿಡ್ತಿರತ್ರಿ, ಶೇಂಗಾ ಎಣ್ಣೆ ಬಿಡ್ತಿರತ್ತಿ. ಈಗ ನೋಡ್ರಿ ಈ ರೀತಿ ಗುಂಡಗ ಉದ್ದಗ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಎಲ್ಲ ಏನೈತಿರಲ್ಲ ಎಲ್ಲ ಪೂರ್ತಿ ಈ ರೀತಿ ಮಾಡ್ಕೊತೀನಿ ರೀ. ಮಾಡ್ಕೊಂಡು ನಾನು ನಿಮಗೆ ಮುಂದೆ ಏನು ಮಾಡೋದು ತೋರಿಸ್ತೀನಿ ರೀ. ನೋಡ್ರಿ ಗೋಧಿ ಹಿಟ್ಟು ಕೂಡ 10 ನಿಮಿಷ ಆಯ್ತು, ಈಗ ಅದು ಕೂಡ ಹದ ಬಂದೈತ್ರಿ. ಈಗ ಚಪಾತಿ ಹಿಟ್ಟು ಯಾವ ರೀತಿ ಹದ ಬರಬೇಕು ಅದೇ ರೀತಿ ನೋಡ್ರಿ ಗೋಧಿ ಹಿಟ್ಟು ಕೂಡ ಹದ ಬಂದೈತ್ರಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಏನ್ ಮಾಡೋದಂದ್ರ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಸಂಕ್ರಾಂತಿ ಹಬ್ಬದ ಶೇಂಗಾದೊಳಗೆ ಕಡಲೆ ಬೀಜದ ಒಳಗೆ ಮಾಡೋಂಬರ್ರಿ. ಶೇಂಗಾದೊಳಗೆ ಮಾಡ್ಕೊಂಡ್ರಿ. ಈಗ ನೋಡ್ರಿ ಕನಕ ತುಣಿ ನೋಡ್ರಿ, ಈಗ ಈ ರೀತಿ ಈಗ ಮಾಡ್ಕೊಳ್ಳೋದು. ಗೋಧಿ ಹಿಟ್ಟನ್ನ ಇದು ಮಾಡ್ಕೊಂಡಿರಲ್ಲ ಪೂರ್ತಿ ನಾದ್ಕೊಂಡಿರಲ್ಲ, ಅದನ್ನ ಹಿಡಿದ್ರಿ ಕೆಳಗಡೆ ಏನೈತಿರಲ್ಲ ಸ್ವಲ್ಪ ಹಿಟ್ಟು ಹಾಕೋದು, ಗೋಧಿ ಹಿಟ್ಟು ಹಾಕೊಡು ಮ್ಯಾಗಡೆ ಕೊಡು ನಟ್ಟಿನ ಮಣಿಯಿಂದ ನೋಡ್ರಿ ಈ ರೀತಿ ನಡ್ಸ್ಕೊತ ಹೋಗ್ಬೇಕು ಸ್ನೇಹಿತರೆ. ಆಮೇಲೆ ನಡ್ಸಿದ ನಂತರ ಅದು ಏನೈತಿರಲ್ಲ ನೋಡ್ರಿಗ ಶೇಂಗಾ ಬೆಲ್ಲ ಇದನ್ನಿರತ್ತಲ್ಲ ಊರ್ನ ಅದನ್ನ ಹಾಕೊಳ್ಳೋದು ಸ್ನೇಹಿತರೆ. ಈಗ ಕಡ್ಲಿಬೇಳೆ ಹೋಳಿಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನೋಡ್ರಿ ತುಂಬ್ಕೊಳ್ಳೋದು ಒಳಗಡೆ. ಈ ಪರೋಟ ಮಾಡ್ಕೋಬೇಕಾದ್ರೆ ನೀವು ಬಟಾಟಿದ ಆಲೂಗಡ್ಡೆದ ಒಳಗಡೆ ತುಂಬ್ಕೋತಿರಲ್ಲ ಬಾಜಿ, ಅದೇ ರೀತಿ ಏನೈತಿರಲ್ಲ ನೋಡ್ರಿಗ ಶೇಂಗಾದ ಹೂರ್ನ ಅಂತಿ ಈ ರೀತಿ ಒಳಗಡೆ ತುಂಬ್ಕೊಳ್ಳೋದು. ತುಂಬ್ಕೊಂಡು ಟಪ ಟಪ ಬಡಿದ್ರಿ ಸ್ನೇಹಿತರೆ. ಅದನ್ನ ಏನು ಮಾಡೋದು ಒಂದು ಸ್ವಲ್ಪ ತಟ್ಟುದ್ರಿ, ತಟ್ಟಿ ಸ್ವಲ್ಪ ಗುಂಡಿಗೆ ಮಾಡ್ಕೊಳದ್ರಿ. ಗುಂಡಿ ಮಾಡ್ಕೊಂಡು ಮತ್ತೆ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಚ್ಚುದ್ರಿ. ಹಿಟ್ಟು ಹಚ್ಕೊಂಡು ಕೆಳಗೆ ಮ್ಯಾಗ ಕೆಳಗೆ ಯಾಕೆ ಹಿಟ್ಟು ಹಚ್ಕೋಬೇಕಂದ್ರೆ ಅದು ಮನಿಗೆ ಹತ್ತಬಾರ್ದ್ರಿ. ಚಪಾತಿ ನಡ್ಸು ಮನಿ ಹತ್ತಿರ ಕೆಳಗಡೆ ಅದು ಕಟ್ಟಬಾರ್ದು, ಅದಕ್ಕೆ ಹತ್ತಬಾರ್ದಂದ್ರೆ ಈ ರೀತಿ ಮ್ಯಾಗ ಕೆಳಗೆ ಹಿಟ್ಟು ಹಚ್ಕೋಬೇಕ್ರಿ. ಹಿಟ್ಟು ಹಚ್ಕೊಂಡು ಮತ್ತೆ ನೋಡ್ರಿಗ ಈ ರೀತಿ ನಟ್ಟಿನ ಮನಿಯಿಂದ ಪೂರ್ತಿ ನಟ್ಟಿಸ್ಬೇಕ್ರಿ. ಗುಂಡಗೆ ಮಾಡ್ಕೋಬೇಕ್ರಿ. ಅದನ್ನ ಗುಂಡಗ ಸಣ್ಣ ಮಾಡ್ಕೊಳದ್ರಿ. ಅದೇ ಸತಿ ಅದೇ ಶೇಂಗಾದೊಳಗೆ ಸೈಜ್ ಎಟ್ಟಬೇಕು ಅದ್ರ ತಕ್ಕಂತೆ ಮಾಡ್ಕೊಳ್ಳೋದು. ಮತ್ತು ಹೂರ್ಣ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೋರಿ. ಒಳಗಡೆ ಶೇಂಗಾದ ಬೆಲ್ಲದ ಹೂರ್ಣ ಇರುತ್ತಲ್ಲ ಹಾಕೋಬೇಕಾದ್ರೆ ಒಂದು ಲೆಕ್ಕದ ಮೇಲೆ ಹಾಕೋರಿ ಸ್ನೇಹಿತರೆ. ಬಹಳಷ್ಟು ಹಾಕೊಂಡ್ರೆ ಹೊಡಿತೈತಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಈ ರೀತಿ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತು ಕಣಕ ಮತ್ತು ಹೂರ್ಣ ಎರಡು ವಿಕ್ಕೋಳ ಇರ್ಬೇಕ್ರಿ. ಎರಡು ವಿಕ್ಕೋಳಿದ್ರೆ ಹೊಡಿದಿಲ್ಲ. ಈಗ ನೋಡ್ರಿ ಕರೆಕ್ಟ್ ಆಗೈತಿ. ಈಗ ಬೇಯಿಸೋಣ್ರಿ ಇದನ್ನ. ಈಗ ಬರ್ಸನ್ ಮ್ಯಾಗ ತೆವಿಕ್ ಹಾಕಿಟ್ಟಿನಿ ಸ್ನೇಹಿತರೆ. ಈಗ ಹಾಕೋತೀನಿ ನೋಡ್ರಿ ಮ್ಯಾಗಡೆ. ಈಗದಾಗ ಒಂದು ಸೈಡ್ ಬೇಯ್ದ ಬಳಿಕ ಆಮೇಲೆ ತಿರು ಹಾಕ್ಬೇಕ್ರಿ. ಈ ಚಪಾತಿ ಯಾವ ರೀತಿ ಮಾಡ್ತೀರಿ ಮತ್ತು ಕಡಲೆ ಬೇಳೆ ಹೋಳಿಗೆ ಮಾಡ್ತಿರಲ್ಲ ಆ ಕಡಲೆ ಬೇಳೆ ಹೋಳಿಗೆ ಯಾವ ರೀತಿ ಮಾಡ್ತೀರಿ ಅದು ಕೂಡ ಇದು ಕೂಡ ಹಂಗ ಅದೇ ಟೈಪ್ ಮಾಡ್ಬೇಕು ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ದಾಗ ಕಡಲೆ ಬೇಳೆ ಹೋಳಿಗೆದು ವಿಡಿಯೋ ಐತ್ರಿ. ಮತ್ತು ಅದರದ ಉರಕ್ಕಿ ಹೋಳಿಗೆದು ವಿಡಿಯೋ ಸ್ನೇಹಿತರೆ. ಉರಕ್ಕಿ ಹೋಳಿಗೆ ವಿಡಿಯೋ ನೋಡಿದಿಲ್ಲ ಅಂದ್ರೆ ನೋಡ್ರಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಅದು ಉರಕ್ಕಿ ಹೋಳಿಗೆ ಭಾರಿ ಚಂದ ಮಾಡ್ತಾರೋ, ಅದ್ರ ವಿಡಿಯೋ ಮಾಡಾಕಿವಿ. ಈಗ ಸಂಕ್ರಾಂತಿ ವಿಶೇಷವಾಗಿ ಸ್ನೇಹಿತರೆ ಯಾವ ಹೋಳಿಗೆ ಮಾಡತ್ತೀವಿ? ಶೇಂಗಾದ ಹೋಳಿಗೆ ಮಾಡತ್ತೀವಿ ಸ್ನೇಹಿತರೆ. ಕಡಲೆ ಬೀಜದ ಹೋಳಿಗೆ. ಈಗ ಒಂದು ಸೈಡ್ ಅಂತ ಬೇರೆ ಒಂದು ಸ್ವಲ್ಪ ತಿರು ಹಾಕಿನ್ರಿ. ಈಗ ಸ್ವಲ್ಪ ಕೆಂಪಗೆ ಆಗ್ಬೇಕ್ರಿ. ಭಾಳಷ್ಟು ಕೆಂಪಗೆ ಮಾಡಕ್ಕೆ ಹೋಗ್ಬೇಡ್ರಿ, ಒಚ್ಚಾಕ್ ಹೋಗ್ಬೇಡ್ರಿ. ನೋಡ್ಕೊಂಡು ಬರ್ಸನ್ ಎತ್ತಿ ಮೀಡಿಯಮ್ ಒಳಗೆ ಇಟ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಈಗ ನೋಡ್ರಿ ಒಂದು ಸೈಡ್ ಬೇದತ್ತೀಗ ಮತ್ತೊಂದು ಸಲ ತಿರು ಹಾಕಿನಿ. ಈಗ ಮತ್ತೊಂದು ಸರ್ತಿ ತಿರು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಹೊಟ್ಟೆ ಗೊಬ್ಬಾಕತ್ತದ ನೋಡಿ ಸ್ನೇಹಿತರೆ. ನೋಡ್ರಿ ಈಗ ಎರಡು ಕಡೆ ಬೇದೈತಿ ನೋಡ್ರಿ. ಹೊಟ್ಟೆ ನೋಡ್ರಿ ಯಾರು ತುಬ್ಬಾಕತ್ತೈತಿ. ಸೂಪರ್ ನೈಸ್ ಆಗೈತಿ. ಈ ಶೇಂಗಾದೊಳಗೆ ಸ್ನೇಹಿತರೆ ಯಾರು ಬೇಕಾದ್ರೂ ಮಾಡೋದು. ಬಿಗಿನರ್ಸ್ ಏನೈತ್ರಲ್ಲ ಈಗ ಹೋಳಿಗೆ ಮಾಡಕ್ ಬರಂಗಿಲ್ಲ ಅನ್ನೋ ರೀತಿ ಈ ಶೇಂಗಾದೊಳಗೆ ಮಾಡಿದ್ರಂದ್ರ ಅದನ್ನ ಪೂರ್ತಿ ಕಳಿಬೋದು ಸ್ನೇಹಿತರೆ. ಹೋಳಿಗೆ ಯಾವ ರೀತಿ ಮಾಡ್ಬೇಕಂತ ನೋಡ್ರಿ. ಸೂಪರ್ ನೈಸ್ ನೋಡ್ರಿ ಯಾವ ರೀತಿ ನೈಸ್ ಸೂಪರ್ ಹೊಟ್ಟೆ ಉಬ್ಬಾಕತ್ತೈತಿ. ಈಗ ಪ್ಲೇಟ್ ತೆಗಿತಿ ನೋಡಿ ಸ್ನೇಹಿತರೆ. ಈಗ ಇನ್ನೊಂದು ನಾನು ನಿಮ್ಗೆ ತೋರಿಸ್ತೀನಿ ರೀ ಹೆಂಗ್ ಮಾಡೋತ್ತಾ ಸ್ನೇಹಿತರೆ. ನೋಡ್ರಿ ಅದೇ ರೀತಿ ಆಗಲೇ ಮಾಡ್ಕೊಂಡ್ರಲ್ಲ ಅದೇ ರೀತಿ ನೋಡ್ರಿ. ಮತ್ತು ಕಣಕ ತೊಗೊಂಡಿನಿ, ಗೋಧಿ ಹಿಟ್ಟಿನ ಕಣಕ ತೊಗೊಂಡಿ ಸ್ನೇಹಿತರೆ.
ಈಗ ಮೇಲೆ ಕೆಳಗೆ ಹಿಟ್ಟು ಹಾಕೊಂಡು ಈಗ ನೋಡ್ರಿ ಹೂರ್ಣ ಶೇಂಗಾ ಬೆಲ್ಲ ಏಲಕ್ಕಿ ಬಿಳಿ ಎಲ್ಲ ಹಾಕೊಂಡು ಹೂರ್ಣ ಐತ್ರಲ್ಲ, ಈಗ ಅದನ್ನ ಹಿಂಗ ಹಾಕೊಂಡು ನೋಡಿ ಸ್ನೇಹಿತರೆ. ಮತ್ತ ಈಗ ಕಡಲೆ ಬೇಳೆ ಹೋಳಿಗೆ ಯಾವ ರೀತಿ ಮಾಡ್ತಿ ಅದೇ ರೀತಿ ಒಳಗಡೆ ಹಾಕೊಂಡು ಮುಚ್ಕೋತ ಹೋಗ್ಬೇಕ್ರಿ. ಸಂಪೂರ್ಣ ನೋಡ್ರಿ ಯಾವ ರೀತಿ ಮುಚ್ಕೊಳಕತ್ತೀವಿ, ಈ ರೀತಿ ಗುಂಡಿಗೆ ಮುಚ್ಕೊಂಡು ಮೇಲ್ಗಡೆ ನೋಡ್ರಿ ಈ ರೀತಿ ಮಾಡ್ಕೊಂಡು ಮಡಚ್ಕೊಂಡು ಈಗ ಪ್ಯಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಯಾಕ್ ಮಾಡ್ಕೊಂಡು ಕೈಲಿ 2 ಕೈಯಿಂದ ತಟ್ಕೊಂಡು ಆಮೇಲೆ ನೋಡ್ರಿಗ ಮೇಲೆ ಕೆಳಗೆ ಹಿಟ್ಟು ಹಾಕೋದ್ರಿ. ಮೇಲೆ ಕೆಳಗೆ ಹಿಟ್ಟು ಯಾಕೆ ಹಾಕೊಳ್ಳಂದ್ರೆ ಚಪಾತಿ ಮಾಡೋ ಮಣಿ ಐತಿ ಕೆಳಗಡೆ ಅದಕ್ಕೆ ಹತ್ತಬಾರದು. ಅದ್ರ ಸಂಬಂಧ ಏನೈತಿ ಮೇಲೆ ಕೆಳಗೆ ಹಿಟ್ಟು ಹಾಕೊಳ್ಳೋದು. ಮೇಲೆ ಕೆಳಗೆ ಹಿಟ್ಟು ಹಾಕೊಂಡು ಕೈಲಿ ಸ್ವಲ್ಪ ಈ ರೀತಿ ಒಂದ್ ಸ್ವಲ್ಪ ತಟ್ಟೋದ್ರಿ. ತಟ್ಕೊಂಡು ನಡ್ಸು ಮಣಿದಿಂದ ಈ ರೀತಿ ಪೂರ್ತಿ ನಡ್ಸೋ ಸ್ನೇಹಿತರೆ. ಗುಂಡಗ ಒಂದ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದು ಮಾಡೋದು. ಮತ್ತ ಮುಖ್ಯವಾಗಿ ಪಾಯಿಂಟ್ ನೆನಪಿಟ್ಕೋರಿ, ಪೂರ್ಣ ಮತ್ತು ಕಣಕ ಎರಡೂ ಒಂದು ಲೆವೆಲ್ ಇರಬೇಕು. 2 ಲೆವೆಲ್ ತಪ್ಪದರ ಎರೆಬೇರೆ ಆಕತಿ. ಅದೇ ರೀತಿ ಜೀವನ ನೋಡಿ ಸ್ನೇಹಿತರೆ, ಗಂಡ ಹೆಂಡತಿ ಒಂದು ಲೆಕ್ಕದ ಮ್ಯಾಗ ಇದ್ರಂದ್ರ ಹೊಂದಾಣಿಕೆದಿಂದ ಇದ್ರ ಸಂಸಾರ ಎಂಬ ಬಂಡಿ ಹೋಗತ್ರಿ, ಇಲ್ಲಾಂದ್ರ ಹರಿದು ಹೋಗತ್ರಲ್ಲ. ಅದೇ ರೀತಿ ಕೂಡ ಹೋಳಿಗೆ ಒಳಗ ಬರ್ತೈತೆ ಸ್ನೇಹಿತರೆ. ಒಂದು ಉದಾಹರಣೆ ಕೊಟ್ನಿ. ಈ ನೋಡ್ರಿಗ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ಪೂರ್ಣ ಕಣಕ ಯಾವಾಗಲೂ ಒಂದು ಲೆಕ್ಕದ ಮ್ಯಾಗ ಇರ್ಬೇಕು. ಈ ನೋಡ್ರಿ ಆಗೈತ್ರಿ. ಈಗ ಬರ್ಸಲ್ ಮ್ಯಾಗ ತೆವಿ ಕಾಯಿ ಇಟ್ಕೊಂಡಿರ್ಲ, ಈಗ ಹಾಕೋತಿ ನೋಡ್ರಿ ಮೇಲ್ಗಡೆ ಹಾಕೊಂಡು ಏನೈತಿ ಮತ್ತೊಂದು ಸರ್ತಿ ಬೇಯಿಸ್ಕೋಬೇಕ್ರಿ ಅದನ್ನ. ಈಗ ಸ್ನೇಹಿತರೆ ಒಂದ್ ಸ್ವಲ್ಪ ಬೇಯ್ದ ಬಳಿಕ ಒಂದ್ ಸ್ವಲ್ಪ ತಿರು ಹಾಕೋದ್ರಿ. ನೋಡ್ರಿ ಯಾವ ರೀತಿ ಆಗಾಕತ್ತೈತಿ. ಮೇಲೆ ಸ್ವಲ್ಪ ತಿರುಗಾಡ್ಕೊತಿರ್ಬೇಕ್ರಿ ಅದನ್ನ, ಆ ಕಡೆ ಈ ಕಡೆ ಅಳಗಾಡ್ಸ್ಕೊತಿರ್ಬೇಕು. ಒಂದ್ ಸೈಡ್ ಬೇಯ್ದ ಬಳಿಕ ಏನೈತಿ ಮತ್ತೊಂದ್ ಸೈಡ್ ಒಂದ್ ಸ್ವಲ್ಪ ತಿರು ಹಾಕ್ಬೇಕ್ರಿ. ತಿರು ಹಾಕಿ ಈ ರೀತಿ ಮಾಡ್ಕೋಬೇಕು. ಇವು ಹೊಟ್ಟೆ ಹೆಂಗು ಬಾಕತ್ ನೋಡಿ ಸ್ನೇಹಿತರೆ. ವಾವ್ ನೋಡ್ರಿ ಸ್ನೇಹಿತರೆ, ಸೂಪರ್ ಆಗೈತೆ ನೋಡ್ರಿ. ಈ ಮತ್ತೆ ತಿರು ಹಾಕ್ತೇನ್ರಿ. ಮೇಲಿಂದ ಮೇಲೆ ತಿರು ಹಾಕೋತಿರ್ಬೇಕ್ರಿ, ಹೊತ್ತಬಾರದು. ಹತ್ತಿರ ಕಡೆ ಲಕ್ಷ ಕೊಡ್ರಿ, ಗಮನ ಕೊಡ್ರಿ, ಒತ್ತಿಸಲಾರ್ದ ಮಾಡ್ರಿ. ನೋಡ್ರಿ ಕೆಂಪು ಚಂದ ಆತ್ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ ಮಸ್ತ್ ಆತ್ ನೋಡ್ರಿ. ಈಗ ಈ ಸಂಪೂರ್ಣ ಬೇಯಕತ್ತೈತಿ ನೋಡ್ರಿ. ಈಗ ಮೇಲಿಂದ ಮೇಲೆ ಇರ್ತಿ ಹೊತ್ಕೋತ ಸೈಡ್ ದಂಡಿಗೆಲ್ಲ ಬೇಯ್ಬೇಕ್ರಿ. ಈಗ ಒಂದು ಪ್ಲೇಟಿಗೆ ಅದನ್ನ ಪೂರ ತಗೋತೀನಿ. ಇದೇ ರೀತಿ ಸ್ನೇಹಿತರೆ ಎಲ್ಲ ಹೋಳಿಗೆ ಹಿಟ್ಟು ಏನಿತ್ತಿರಲ್ಲ ಊರ್ನ ಇತ್ತಿರಲ್ಲ ಇದೇ ರೀತಿ ಒಟ್ಟು ಮಾಡಿಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಸಂಕ್ರಾಂತಿ ವಿಶೇಷವಾಗಿ ನೋಡ್ರಿ ಶೇಂಗಾದ ಹೋಳಿಗೆ, ಕಡಲೆ ಬೀಜದ ಹೋಳಿಗೆ, ಬೆಲ್ಲದಿಂದ ತಯಾರು ಮಾಡಿದಂಥ ಶೇಂಗಾದ ಹೋಳಿಗೆ ತಯಾರಾಗೈತೆ ಸ್ನೇಹಿತರೆ. ವಾವ್ ಎಷ್ಟು ನೈಸ್ ಆಗೈತಿ, ಸೂಪರ್ ಆಗೈತಿ ನೋಡಿ ಸ್ನೇಹಿತರೆ. ಇದು ಶೇಂಗಾದ ಹೋಳಿಗೆ ಏನಿತ್ತಿರಲ್ಲ ನೀವು ಮಾಡಿಕೊಂಡು 8 ದಿವಸ ಬೇಕಾದ್ರೆ ಇಟ್ಕೋಬೋದು, 8 ದಿವಸ ಇಟ್ಕೋಬೋದು, 15 ದಿವಸ ಇಟ್ಕೋಬೋದು, ತಿಂಗ್ಳುಗಟ್ಟೆ ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ಹಾಳಾಗಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿರ್ತಿ ಮತ್ತು ಟೇಸ್ಟಿ ಇರ್ತಿ. ಮತ್ತು ಇದು ಶೇಂಗಾದ ಹೋಳಿಗೆ ಸ್ನೇಹಿತರೆ ನೀವು ಬಿಸಿ ತಿನ್ನೋಕ್ಕಿಂತ ಆರಿದ ಬಳಿಕ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರೆ ತಿಂದ್ರೆ ಏನು ಟೇಸ್ಟ್ ಅಂತೀರಿ ಸ್ನೇಹಿತರೆ. ಸೂಪರ್ ಆಗಿರುತ್ತೆ, ನೈಸ್ ಆಗಿರುತ್ತೆ. ನೀವು ಕೂಡ ಇದೇ ರೀತಿ ಶೇಂಗಾದ ಹೋಳಿಗೆ ಮಾಡ್ಕೊರಿ. ಶೇಂಗಾದ ಹೋಳಿಗೆ ಮಾಡಿಕೊಂಡು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಕೊರಿ ಸ್ನೇಹಿತರೆ. ಅದ್ರ ಜೊತೆ ತುಪ್ಪ ಇಡಾಕತ್ತೀನಿ ನೋಡ್ರಿ. ಈಗ ತುಪ್ಪ ಹಚ್ಕೊಂಡು ತಿಂದ್ರೆ ಏನು ಟೇಸ್ಟ್ ಅಂತೀರಿ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಇದೇ ರೀತಿ ಶೇಂಗಾದ ಹೋಳಿಗೆ ಮಾಡಿ ಮನೆಯನ್ನೋರಿಗೆ ಎಲ್ರಿಗೂ ತಿನ್ನಕ್ಕೆ ಕೊಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಈ ಸಂಕ್ರಾಂತಿ ವಿಶೇಷದ ವಿಡಿಯೋ ಆದಂತಹ ಶೇಂಗಾದ ಹೋಳಿಗೆ ವಿಡಿಯೋನ ಎಂಡ್ ಮಾಡ್ತೀನಂತ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಲ್ಲದಂಗ ಇರೋಣ ಸ್ನೇಹಿತರೆ. ಸವಿಯಾಗಿ ಮಾತಾಡಿ ಸವಿಯಾಗಿ ಇರೋಣ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.